ನಮಸ್ಕಾರ ಎಲ್ಲರಿಗೂ. ಇವತ್ತು ಬನ್ನಿ ಒಂದು ಪುದೀನ ಚಟ್ನಿ ಎಲ್ಲ ಹುರಿದು ಮಾಡೋವಂಥದ್ದು ಹೇಳ್ಕೊಡ್ತೀನಿ. ಅರ್ಧ ಕಟ್ ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು ಹುರಿಗಡಲೆ, ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ, ಉಪ್ಪು, ಇಂಗು ಇಷ್ಟೇ ಬೇಕಾಗಿರೋದು. ಬನ್ನಿ ಒಂದು ಬಾಣಲೆ ಇಡೋಣ. 2 ಸ್ಪೂನು ಎಣ್ಣೆ ಹಾಕೋಣ. ಇದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ. ಎಣ್ಣೆ ಹಾಕ್ಬಿಟ್ಟು ಎಲ್ಲ ಪದಾರ್ಥನೂ ಹುರಿಯೋಣ. ನೋಡಿ, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೊದಲಿಗೆ ಇದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು 2 ಸುತ್ತು, ಜಾಸ್ತಿ ಹೊತ್ತೇನು ಹುರಿಯೋಂಗಿಲ್ಲ, 2 ಸುತ್ತು ಬಿಸಿ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಮಾಡೋಣ ಎಲ್ಲನೂ. ನೋಡಿ, ಪುದೀನ ಹಾಕ್ತಾಯಿದ್ದೀನಿ. ನೀವು ಪುದೀನ ಹಾಕ್ಕೊಳ್ಳಿ. ಪುದೀನ ಹಾಕ್ಕೊಂಡು ಅದನ್ನು ಒಂದು ಸುತ್ತು ಹುರಿಯೋಣ. ನೋಡಿ, ಎಲ್ಲ ಅಷ್ಟೇ ಒಂದು 10 ಸೆಕೆಂಡ್ ಅಷ್ಟೇ, ಜಾಸ್ತಿ ಹುರಿಯೋದೇನು ಬೇಡ. ತುಂಬ ರುಚಿಯಾಗುತ್ತೆ ಈ ಚಟ್ನಿ. ನೀವು ಟ್ರೈ ಮಾಡಿ ನೋಡಿ. ಮತ್ತು ತುಂಬ ಹೊತ್ತು ಇಡ್ಬೋದು, ಕೆಡಲ್ಲ. ಈಗ ಕೊತ್ತಂಬರಿ ಸೊಪ್ಪನ್ನು ಒಂದು ಸುತ್ತು ಹುರಿಯೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಇಂಗು ಹಾಕ್ಕೊಳ್ಳೋಣ. ಎಲ್ಲ ಒಂದು ಸ್ವಲ್ಪ ಶ್ರಿಂಕ್ ಆಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಹುರಿತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಶ್ರಿಂಕ್ ಆಗೋದು ಗೊತ್ತಾಯಿತು. ನೋಡಿ, ಈ ಥರ ಆಗುತ್ತೆ, ಗಮ್ಮಂತ ಇರುತ್ತೆ. ನೋಡಿ, ಈಗ ಹಿಂಗೆ ಹಾಕ್ತಾಯಿದ್ದೀನಿ. ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಪುಡಿ ಹಿಂಗು, ಗಟ್ಟಿ ಹಿಂಗು ಯಾವ್ದು ಬೇಕಾದ್ರೆ ಹಾಕ್ಕೊಳ್ಳಿ. ನೋಡಿ, ಹುರಿಯೋಣ, ಶ್ರಿಂಕ್ ಆಗುತ್ತೆ. ನೋಡಿ, ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಎಲ್ಲ ಸಿಮ್ಮಲ್ಲಿ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ, ಬಿಟ್ಬಿಡೋಣ. ಈಗ ಮಿಕ್ಸಿ ಜಾರ್ ತೊಗೊಂಡು 4 ಸ್ಪೂನಷ್ಟು ನಾನಿಲ್ಲಿ ಗುಂಡಿಗಿರೋ ಹುರಿಗಡಲೆ ಉಪಯೋಗಿಸಿದ್ದೀನಿ. ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಅರ್ಧ ಸ್ಪೂನ್ ಕಲ್ಲುಪ್ಪು, ನೆನೆಸಿರೋ ಹುಣಸೆ ಹಣ್ಣು, ನೋಡಿ ಹುರಿದಿಟ್ಕೊಂಡಿರೋ ಎಲ್ಲ ಸೊಪ್ಪು ಇದೆಲ್ಲ ಹುರಿದಿಟ್ಟಿರೋದು ಹಾಕ್ಕೊಂಬಿಡೋಣ. ಉಪ್ಪು ಹಾಕೋಣ, ಕಾಯಿ ತುರಿ ಹಾಕೋಣ, ಸ್ವಲ್ಪ ನೀರು ಹಾಕೋಣ. ಚಟ್ನಿ ನುಣ್ಣಕ್ಕೆ ರುಬ್ಬಾರ್ದು ಫ್ರೆಂಡ್ಸ್, ಸ್ವಲ್ಪ ತರಿಯಾಗಿರಲಿ, ಅವಾಗ ತುಂಬ ರುಚಿಯಾಗಿರುತ್ತೆ. ತುಂಬ ನುಣ್ಣಕ್ಕೆ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಇದಕ್ಕೊಂದು ಫಟಾಫಟ್ ಅಂತ ಸಿಂಪಲ್ ಒಗ್ಗರಣೆ. ಒಂದು 2 ಮಿಡ್ಲೆ ಅಷ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಚಟ್ನಿ ತಯಾರಾಗಿದೆ. ಇದು ಇಡ್ಲಿಗೆ, ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಮಾಡಿ ನೋಡಿ. ನೋಡಿ, ಮೆಣಸಿನ್ಕಾಯಿ ಹಾಕಿದೆ, ಒಗ್ಗರಣೆ ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು. ಒಗ್ಗರಣೆ ಹಾಕ್ಬಿಡೋಣ. ಇಡ್ಲಿ ಅಂತೂ ರೆಡಿನೇ ಆಗಿದೆ ಇವತ್ತು. ಸೂಪರಾಗಿರೋ ಚಟ್ನಿ, ಬಹಳ ರುಚಿಯಾಗಿರೋ ಚಟ್ನಿ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಚಟ್ನಿ ರೆಡಿನೇ ಆಗೋಯ್ತು. ತುಂಬ ನೀರು ಮಾಡ್ಕೋಬಾರ್ದು, ಸ್ವಲ್ಪ ಒಂಚೂರು ಗಟ್ಟಿ ಇದ್ರೇ ಚೆನ್ನಾಗಿ ಚಟ್ನಿ. ನೋಡಿ, ಇಡ್ಲಿ ಜೊತೆ ಚಟ್ನಿ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ. ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ, ಟ್ರೈ ಮಾಡಿ ಈ ರೆಸಿಪಿನ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.